ಕೌಟುಂಬಿಕ ಕಲಹ ಹಿನ್ನೆಲೆ ಒಂದೇ ದಿನ ದಂಪತಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಮಂಡ್ಯ ಜಿಲ್ಲೆ ಕೆಆರ್ಪೇಟೆಯ ಜಯನಗರ ಬಡಾವಣೆಯಲ್ಲಿ ಈ ಘಟನೆ ನಡೆದಿದೆ. ಕೌಟುಂಬಿಕ ಕಲಹದ ಹಿನ್ನೆಲೆ ದಂಪತಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಮಂಡ್ಯ ಜಿಲ್ಲೆ ಕೆಆರ್ಪೇಟೆಯ ಜಯನಗರ ಬಡಾವಣೆಯಲ್ಲಿ ಪತಿ ದರ್ಶನ್ ಹಾಗೂ ಪತ್ನಿ ದಿವ್ಯಾ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಮೆಡಿಕಲ್ ಸ್ಟೋರ್ ಓಪನ್ ಮಾಡೋ ವಿಚಾರಕ್ಕೆ ಗಂಡ ಹೆಂಡತಿ ನಡುವೆ ಮನಸ್ತಾಪ ಆಗಿತ್ತಂತೆ. ಇದೇ ವಿಚಾರಕ್ಕೆ ದರ್ಶನ್ ಮತ್ತು ದಿವ್ಯಾ ನಡುವೆ ಆಗಾಗ ಗಲಾಟೆ ಆಗ್ತಾ ಇತ್ತು. ಪತ್ನಿ ಆತ್ಮಹತ್ಯೆ ಬಳಿಕ ಆಕೆ ಕುಟುಂಬಕ್ಕೆ ದರ್ಶನ್ ವಿಡಿಯೋ ಕಾಲ್ ಮಾಡಿ ತಾನೂ ಕೂಡ ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾರೆ. ಇವತ್ತು ಇಬ್ಬರ ನಡುವೆ ಗಲಾಟೆ ನಡೆದು ದಂಪತಿ ಘೋರ ನಿರ್ಧಾರವನ್ನ ತಗೊಂಡು ಕ್ಷುಲ್ಲಕ ಕಾರಣಕ್ಕೆ ಒಂದು ಸಣ್ಣ ವಿಚಾರ ಅಂದ್ರೆ ಒಂದು ಮೆಡಿಕಲ್ ಸ್ಟೋರ್ ಓಪನ್ ಮಾಡಬೇಕೆ ಇಬ್ಬರ ನಡುವೆ ಮನಸ್ತಾಪ ಆಗ್ತಾ ಇತ್ತು. ಇಲ್ಲ ಒಬ್ರು ಬೇಕು ಅಂತಾನೋ ಒಬ್ರು ಬೇಡ ಅಂತಾನೋ ಗೊತ್ತಿಲ್ಲ. ಆದ್ರೆ ದಿವ್ಯಾ ದರ್ಶನ್ ಅವರ ಪತ್ನಿ ದಿವ್ಯಾ ಮೊದಲು ಆತ್ಮಹತ್ಯೆಯನ್ನ ಮಾಡ್ಕೊಳ್ತಾರೆ. ಅದಾದ ನಂತರ ಅದನ್ನ ನೋಡಿದಂತಹ ದರ್ಶನ್ ದಿವ್ಯಾ ಅವರ ಮನೆಗೆ ಕಾಲ್ ಮಾಡಿ ಅವರು ಕೂಡ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಒಂದು ಕ್ಷುಲ್ಲಕ ಕಾರಣಕ್ಕೆ. ಮತ್ತೆ ನೋಡಿ, ಇಬ್ರು ಸಾವಿನಿಂದ 2 ವರ್ಷದ ಮಗು ಅನಾಥವಾಗಿದೆ. ಒಂದು ಕ್ಷುಲ್ಲಕ ಕಾರಣಕ್ಕೆ ಆತ್ಮಹತ್ಯೆನೇ ಮಾಡ್ಕೊಂಡ್ಬಿಡ್ಬೇಕು ಅಂದ್ರೆ ಒಂದು ಬಿಸ್ನೆಸ್ ಮಾಡಬೇಕು ಅನ್ನೋ ಮನಸ್ಥಿತಿ ಇದ್ದವರು ಅದರಲ್ಲಿ ಏನೋ ಒಂಚೂರು ವ್ಯತ್ಯಾಸ ಆಯಿತು, ಏನೋ ಮನಸ್ತಾಪ ಆಯಿತು ಅಂತ ಹೇಳಿ ಸಾವನ್ನ ಬರ್ಮಾಡ್ಕೊಂಡು ಸಾಯುವಂಥ ನಿರ್ಧಾರವನ್ನು ಮಾಡ್ತಾರೆ ಅಂತಂದರೆ ಇದಕ್ಕಿಂತ ದೊಡ್ಡ ಡಿಸಾಸ್ಟರ್ ಎಂಡ್ ಇನ್ನೊಂದಿಲ್ಲ ಅಂತ ಅನಿಸುತ್ತೆ. 2 ವರ್ಷದ ಮಗು ಅನಾಥವಾಗಿದೆ. ಸಾವು ಎಲ್ಲದಕ್ಕೂ ಸೊಲ್ಯೂಷನ್ ಅಲ್ಲ, ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಆಂಬಿಷನ್ಸ್ ಇದ್ದ ಮೇಲೆ ಅದನ್ನು ಈಡೇರಿಸ್ಕೊಳ್ಬೇಕು. ಕೂತು ಬಗೆಹರಿಸ್ಕೊಳಕ್ಕಾಗದೇ ಇರುವಂಥ ಸಮಸ್ಯೆ ಬಹುಶಃ ಈ ಪ್ರಪಂಚದಲ್ಲಿ ಯಾವುದೂ ಇಲ್ಲ ರೀ. ದೇಶಗಳ ನಡುವೆನೇ ಒಂದು ಸ್ವಲ್ಪ ದಿನ ಯುದ್ಧ ಆದಮೇಲೆ ಕೂತು ಮಾತಾಡಿಕೊಂಡು ಅದಕ್ಕೂ ಒಂದು ವಿರಾಮ ಅಂತ ಘೋಷಿಸ್ತಾರೆ. ಹಂಗಂದಮೇಲೆ ಪ್ರತಿನಿತ್ಯ ಬದುಕನ್ನು ಹಂಚ್ಕೊಂಡಂಥ ಗಂಡ ಹೆಂಡತಿಯ ನಡುವೆ ಸಾಕಷ್ಟು ಜಗಳಗಳು ಮನಸ್ತಾಪಗಳು ಬರ್ತಾ ಹೋಗುತ್ತೆ. ಅದನ್ನು ಕೂತು ಮಾತಾಡ್ಕೊಂಡು ಬಗೆಹರಿಸ್ಕೊಂಡು ಇಬ್ಬರೂ ಮುಂದಕ್ಕೆ ಹೋಗಬೇಕು, ಲೈಫಲ್ಲಿ ಮೂವ್ ಆನ್ ಆಗಬೇಕೇ ಹೊರತು ಈ ರೀತಿ ಸೂಸೈಡ್ ಮಾಡ್ಕೊಳ್ಳುವಂಥ ನಿರ್ಧಾರ ತಗೊಳ್ಳೋದು ಇಟ್ ಇಸ್ ನಾಟ್ ವರ್ತ್ ಅಂತ ಅನಿಸುತ್ತೆ.